ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಅವರು ಮೇಟಾಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಕನ್ನಡದಿಂದ ಏನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿದೆ ಆಟೋ ಟ್ರಾನ್ಸ್ಲೇಟರ್ ಮೂಲಕ ಮುಖ್ಯಮಂತ್ರಿಗಳ ಒಂದು ಸಂದೇಶಗಳು ಅದು ಬಹಳ ದೋಷಪೂರಿತವಾಗಿದ್ವು. ಟೆಸ್ಲಾ EV ಕಾರ್ನ, ಎಲೆಕ್ಟ್ರಿಕ್ ಕಾರ್ನ ಒಂದು ಶೋರೂಮ್, ಇದು ಒಂದು ಹೈ ಎಂಡ್ ಕಾರು. ಮತ್ತೆ ಮುಂದಿನ ತಲೆಮಾರಿಗೆ 1,000 kg ಮಾವಿನ ಹಣ್ಣನ್ನ ಕಳುಹಿಸಿ ಕೊಟ್ಟಿದ್ದಾರೆ. ಅದು ಯಾವ ತಳಿ ಅಂತ ಹೇಳಿದ್ರೆ ಹರಿಭಂಗ. ನಾಗಗಳ ಸಹವಾಸ ನನಗೆ ಒಂದು ಸ್ವಲ್ಪನೂ ಬೇಸರ ತರಿಸೋಲ್ಲ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ KB. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಅಂತಲೇ ಹೇಳ್ಬೋದು. ಏನಪ್ಪ ನೆಚ್ಚಿನ ಅಂತೆಲ್ಲ ಹೇಳ್ತಿದ್ದೀರಿ ಶುಭಾ? ನಾನು ಸಂಯುಕ್ತ ಕರ್ನಾಟಕದ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಯಾಕೆಂದರೆ ನಿಮ್ಮ ಮಾತುಗಳು ಸಾಕಷ್ಟು ಜನರ ಮನಸ್ಸನ್ನು ಮುಟ್ಟಿದೆ. ಸೊ ಹಾಗಾಗಿ ಯಾರಿಗೆ ಮನಸ್ಸಿಗೆ ತಾಗುತ್ತೋ ಅವ್ರಿಗೆಲ್ಲರಿಗೂ ನೀವು ನೆಚ್ಚಿನ ವರದಿಗಾರ್ತಿ ಅಂತಲೇ ಹೇಳ್ಬೋದು ನಾವು. ಥ್ಯಾಂಕ್ ಯು. ಸೊ ವಾರದ ಒಂದು ಸಂಕ್ಷಿಪ್ತವಾದ ನೋಟವೇ ನಮ್ಮ ಈ ವಾರದ ಮಾತುಕತೆಯ ವಿಶೇಷ. ಮೊದಲನೇದಾಗಿ ಈ ವಾರ ನಾವು ತಗೊಳ್ತಾ ಇರೋದು ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಅವರು ಮೇಟಾಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಭಾಷಾಂತರದ ಕುರಿತು. ಏನಂತ ಹೇಳಿದ್ರೆ, ಇವಾಗ ಮೆಟಾ ಇರ್ಬೋದು, ಆ ತರಹದ ಯಾವುದೇ ಒಂದು ಈ ಸಾಮಾಜಿಕ ಜಾಲತಾಣದ ಈ ಜೈಂಟ್ ಕಂಪನೀಸ್ ಅಂತ ನಾವೇನು ಹೇಳ್ತೀವಲ್ಲ, ಇವರೆಲ್ಲರೂ ಸಾಮಾಜಿಕ ಬದ್ಧತೆಯನ್ನು ಹೊಂದಿರಬೇಕು. ಮತ್ತು ಇವರು ಯಾವಾಗಲೂ ಸಾರ್ವಜನಿಕರ ಒಂದು ಅಭಿಪ್ರಾಯಗಳಿಗೆ, ಭಾವನೆಗಳಿಗೆ ಒಂದು ವೇದಿಕೆಯನ್ನು ಒದಗಿಸುವಂತಹ ಈ ಪ್ಲ್ಯಾಟ್ಫಾರ್ಮ್ಗಳು ಇವರು ಎಷ್ಟು ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಬೇಕು. CM ಆಫ್ ಕರ್ನಾಟಕ ಇವರ ಒಂದು ಅಧಿಕೃತ ಸಂದೇಶವನ್ನು ಇವರಿವಾಗ ಏನೋ ತಾವು ಒಂದು ದೊಡ್ಡ ಒಂದು ಹೊಸ ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಆಟೋ ಟ್ರಾನ್ಸ್ಲೇಟರ್ನ ಈಗ ಬಿಟ್ಟಿದ್ದಾರೆ. ಅದು ತಮಗೆಲ್ಲ ಗೊತ್ತು. ತಾವು ಏನಾದರೂ ಹಾಕಿದ್ರು ಬೇರೆ ಭಾಷೆಯಲ್ಲೇ ಅದು ಆಟೋ ಟ್ರಾನ್ಸ್ಲೇಟರ್ ಆಗಿ ಇಂಗ್ಲೀಷ್ನಲ್ಲಿ ಬರುತ್ತೆ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಅವರು ಅದನ್ನು ಗಮನಿಸಿದ್ರು. ಏನಂತ ಹೇಳಿದ್ರೆ, ಕನ್ನಡದಿಂದ ಏನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿದೆ ಆಟೋ ಟ್ರಾನ್ಸ್ಲೇಟರ್ ಮೂಲಕ ಮುಖ್ಯಮಂತ್ರಿಗಳ ಒಂದು ಸಂದೇಶಗಳು ಅದು ಬಹಳ ದೋಷಪೂರಿತವಾಗಿದ್ವು. ಯಾಕಂದ್ರೆ ಭಾಷಾಂತರ ಪದಗಳ ಬಳಕೆ ಇದೆಯಲ್ಲ, ಅದು ಬಹಳ ಮಿಸ್ಲೀಡಿಂಗ್ ಆಗಿತ್ತು. ಅಂದ್ರೆ ಹೌದು, ಅಪಾರ್ಥ, ತಪ್ಪು ದಾರಿಗೆ ಎಳೆಯುವಂಥದ್ದು. ಆಮೇಲೆ ಮುಖ್ಯಮಂತ್ರಿಗಳು ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು. ಅದರಲ್ಲೂ CM ಸಿದ್ದರಾಮಯ್ಯ ಅವರು ಸಾರ್ವಜನಿಕರಿಗೆ ಅವ್ರ ಬಗ್ಗೆ ಬಹಳ ರೆಸ್ಪೆಕ್ಟ್ ಇದೆ. ಹೀಗಿರುವಾಗ ನೀವು ಮಿಸ್ಲೀಡಿಂಗ್ ಭಾಷಾಂತರ ಪದಗಳನ್ನು ಬಳಸಿದ್ರೆ ಹೇಗೆ ಅಂತ ಹೇಳಿಬಿಟ್ಟು ಒಂದು ಮೇಲ್ನ ಕಳಿಸಿದ್ರು ಮೆಟಾಗೆ. ಅವರು ತಮ್ಮ ತಪ್ಪನ್ನ ಒಪ್ಕೊಂಡಿದ್ದಾರೆ. ಮೆಟಾ ತಪ್ಪನ್ನ ಒಪ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅಂತಹ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಗಳೇ ತಮ್ಮ ಮಾಧ್ಯಮ ಸಲಹೆಗಾರರ ಮೂಲಕ ಈ ಒಂದು ವಿಷಯವನ್ನ ತಿಳಿಸಿರೋದ್ರಿಂದ, ಇಲ್ಲ ನಾವು ಈ ಒಂದು ಏನು ಈ ಒಂದು ಕರೆಕ್ಷನ್ಸ್ ಆಗಬೇಕು, ನಾವು ಈ ಭಾಷಾಂತರದ ಒಂದು ಇದನ್ನ ಆ ಇಶ್ಯೂನ ಫಿಕ್ಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವರು ಮೇಲ್ ಹಾಕಿದ್ದಾರೆ. ಆದ್ರೆ ಸದ್ಯಕ್ಕೆ ನೀವು ಅವ್ರು ಕೊಟ್ಟಿರೋ ಸಲಹೆಗಳು ಬಹಳ ಚೆನ್ನಾಗಿದೆ. ಯಾರು ನಮ್ಮ ಮುಖ್ಯಮಂತ್ರಿಗಳು ಮಾಧ್ಯಮ ಸಲಹೆಗಾರರ ಮೂಲಕ ಏನು ಪ್ರಭಾಕರ್ ಅವರು ಇವಾಗ ಕೊಟ್ಟಿದ್ದಾರೆ, ಮೇಲ್ ಮಾಡಿದ್ದಾರೆ, ಅದು ಬಹಳ ಚೆನ್ನಾಗಿದೆ. ಏನಂತ ಹೇಳಿದ್ದಾರೆ ಅಂದ್ರೆ, 2 ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಇದು ಸಾರ್ವಜನಿಕ ಸಂಪರ್ಕ, ಮತ್ತೆ ಸಾರ್ವಜನಿಕ ಬದುಕಿನಲ್ಲಿರುವವರು ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಅವರು ಯಾವ ರೀತಿಯ ಪದಗಳನ್ನು ಬಳಕೆ ಮಾಡ್ತಾರೆ, ಅದು ನೇರವಾಗಿ ಪ್ರಜೆಗಳ ಮೇಲೆ ಪರಿಣಾಮ ಬೀರುತ್ತೆ, ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಹೀಗಿರುವಾಗ ನೀವು ಈ ಆಟೋ ಟ್ರಾನ್ಸ್ಲೇಟರ್ ದೋಷಪೂರಿತ ಪದಗಳನ್ನು ಬಳಸಿದ್ರೆ ತುಂಬ ತಪ್ಪು ಅಂತ ಹೇಳಿಬಿಟ್ಟು ಅವರು ಒಂದು ಭಾಷಾಂತರದಲ್ಲಿ ಪರಿಣಿತರಾಗಿರುವಂತಹ ಒಂದು ಸಂಸ್ಥೆಗಳ ಒಂದು ಹೆಲ್ಪ್ ಅನ್ನ ತಗೊಳ್ಳಿ, ಇದಕ್ಕೆ ನೆರವನ್ನ ತಗೊಳ್ಳಿ ಅಂತ ಹೇಳಿದರೆ. ಇಲ್ಲ, ಅತ್ಯುತ್ತಮವಾದ ಭಾಷಾಂತರಕಾರರಿದ್ದಾರೆ ಕನ್ನಡ ಟು ಇಂಗ್ಲಿಷ್ ಇರೋಂಥವ್ರು, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಪ್ರೊಫೆಸರ್ಗಳು ಎಲ್ಲ ಇದ್ದಾರೆ. ಸೊ ನೀವು ಅವರ ಸೇವೆಯನ್ನ ತೆಗೆದುಕೊಳ್ಳಿ ಇದನ್ನ ಸರಿಪಡಿಸೋದಕ್ಕೆ. ಆಮೇಲೆ ಇನ್ಮೇಲಿಂದ ಈ ತರಹದ ದೋಷಪೂರಿತ ಪದಗಳ ಬಳಕೆ ಆಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಿ. ಅದುವರೆಗೂ ನಿಮ್ಮ ಆಟೋ ಟ್ರಾನ್ಸ್ಲೇಟರ್ನ ತಡೆ ಹಿಡಿಯಿರಿ. ಬೇಡ ನಮಗೆ ಈ ಕನ್ನಡದಿಂದ ಇಂಗ್ಲಿಷ್ಗೆ ಹಾಕೋದು, ತಂತಾನೆ ಆಗ್ಬಿಡೋದು. ಆಮೇಲೆ ಅಲ್ಲಿ ನೋಡಿದ್ರೆ ಏನೇನೋ ದೋಷಗಳು
ಇವಾಗ ನಾವು ಜಿಮೇಲ್ ಅಲ್ಲಿ ಕೂಡ ಅದನ್ನ ನೋಡ್ತೀವಿ. ಹೌದು, ಜಿಮೇಲ್ ಅಲ್ಲೂ ಆಟೋಮೆಟಿಕ್ ಅದೇ ನಾವು ಕನ್ನಡ ಇರುತ್ತೆ, ಓಪನ್ ಮಾಡ್ತಿದಂಗೆ ಇಂಗ್ಲಿಷ್ ಆಟೋಮೆಟಿಕ್ ಟ್ರಾನ್ಸ್ಫರ್ ಟ್ರಾನ್ಸ್ಲೇಟ್ ಆಗುತ್ತೆ. ಅದರಲ್ಲೂ ಈ ಚಾಟ್ ಜಿಪಿಟಿ ಎಲ್ಲ ಬಂದ್ಮೇಲಂತೂ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಇದು ಹಾವಳಿ ತಗೊಂಡೋಗಿ ಇವಾಗ ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ ವರ್ಕಿಗಂತೂ ಎಷ್ಟು ಯೂಸ್ ಮಾಡ್ತಾರೆ. ನಿನ್ನೆ ನಾನು ಒಂದು ವರ್ಡ್ ಗಮನಿಸಿದೆ, ಅದು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಇಂಗ್ಲಿಷ್ ನಲ್ಲಿದೆ. ಈ ಚಾಟ್ ಜಿಪಿಟಿ ಏನ್ ಮಾಡ್ಬಿಟ್ಟಿದೆ, ಅದನ್ನ ದೇಶೀಯ ಹಿಂಸಾಚಾರ ಅಂತ ಹಾಕ್ಬಿಟ್ಟಿದೆ. ನಾನು ಆ ಸುದ್ದಿ ಓದ್ತೀನಿ, ಇದೇನಿದು ದೇಶೀಯ ಹಿಂಸಾಚಾರ, ದೇಶೀಯ ಹಿಂಸಾಚಾರ ಅಂದ್ರೇನು ಅಂತ ಹೇಳ್ಬಿಟ್ಟು, ಇದು ಇಂಗ್ಲಿಷ್ ಟು ಕನ್ನಡ ಆಗಿರೋದು. ನಾನು ಮತ್ತೆ ಇಂಗ್ಲಿಷನ್ನು ಓದ್ದೆ, ನೋಡಿದ್ರೆ ಅದು ಡೊಮೆಸ್ಟಿಕ್ ವೈಲೆನ್ಸ್, ಕೌಟುಂಬಿಕ ಹಿಂಸೆಯನ್ನ ಇವರು ದೇಶೀಯ ಹಿಂಸಾಚಾರ ಮಾಡ್ಬಿಟ್ರಲ್ಲಪ್ಪ. ಅಲ್ಲ, ಅದು ಬಹಳ ದೊಡ್ಡದು ಬಿಡಿ, ಅದರಲ್ಲಿ ಎರಡು ಮಾತಿಲ್ಲ, ಆದ್ರೆ ಹೀಗೆ ಮಾಡ್ಬಿಟ್ರಲ್ಲಪ್ಪ ಅಂತ ಅನ್ಕೊಂಡು. ಅದಕ್ಕೆ ಮುಖ್ಯಮಂತ್ರಿಗಳೇ ಇಂತಹ ಒಂದು ಏನು ಗೊಂದಲದ ಶಿಕಾರಿಯಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮಂತ ಜನಸಾಮಾನ್ಯರದ್ದು ಹೇಗೆ ಸ್ಥಿತಿ. ಅವರು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಕೆ.ವಿ. ಪ್ರಭಾಕರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಖಂಡಿತವಾಗ್ಲು, ಯಾಕೆಂದ್ರೆ ಎಷ್ಟೋ ಮಾಹಿತಿಗಳು ತಪ್ಪಾಗಿ ರೀಚ್ ಆಗ್ತಾ ಇದಾವೆ ಒಂದು, ಆಮೇಲೆ ಬಹಳಷ್ಟು ಅನರ್ಥಗಳು ಅದರಲ್ಲಿ ಕಾಣಿಸ್ಕೊಳ್ತಾರೆ. ಅಪಾರ್ಥ ನಾವೇನೋ ಕನ್ವೆ ಮಾಡ್ತಾ ಇದ್ರೆ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರ ಸಂದೇಶಗಳು ಈ ತರ ಅಪಾರ್ಥಕಾರಿ ಏನು ಒಂದು ಭಾವನೆಗಳನ್ನ ಹೊರಹೊಮ್ಮಿಸಿದ್ರೆ ಹೇಗಿರುತ್ತೆ ಅದು, ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ. ಸೊ ಈ ಎಲ್ಲಾ ಕಾರಣದಿಂದ ಬಹಳ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದನ್ನ ಯಾರು ಇವಾಗ ಬಳಸ್ತಾ ಇದ್ದೀವಿ, ಅವ್ರು ಏನ್ ಅಂದ್ಕೊಂಡ್ಬಿಟ್ಟಿದ್ರು ಅಂದ್ರೆ ನಾವು ಪರ್ಫೆಕ್ಟ್ ಕೊಡ್ತಿದೀವಿ, ನಾವು ಕೊಡೋದೆಲ್ಲ ಕರೆಕ್ಟ್ ಆಗಿರುತ್ತೆ, 100% ಆಕ್ಯುರಸಿ ಇರುತ್ತೆ ಅದರಲ್ಲಿ ಅಂತ ಅವ್ರು ಅನ್ಕೊಂಡಿದ್ರು. ಇದು ಆಂಬಿಗ್ಯೂಟಿ ಅಷ್ಟೇ ಅಲ್ಲ, ಅದರಲ್ಲಿ ಪಕ್ಕಾ ಅಪಾರ್ಥ ಮತ್ತು ಹೌದು ಮಿಸ್ಲೀಡಿಂಗ್ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಯಾರು ಇವಾಗ ಬಳಸ್ತಾ ಇದ್ದೀರಾ ಇದನ್ನ, ಅಂದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಮತ್ತೆ ಸಂದೇಶಗಳನ್ನ ಓದಿ ಕೌಂಟರ್ ಚೆಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಒಂದು ಧಕ್ಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ದಯಮಾಡಿ ಎಲ್ರು ಅಷ್ಟೇ ಆಟೋ ಟ್ರಾನ್ಸ್ಲೇಟರ್ ನ ಬಳಸುವಾಗ ಬಹಳ ಜೋಪಾನಕ್ಕೆ ಒಂದು ಸಣ್ಣ ರೆಫರೆನ್ಸಿಗೇನೋ ಯೂಸ್ ಮಾಡ್ಕೊಬಹುದು, ಬಟ್ ಕಂಪ್ಲೀಟ್ ನೀವು ಟ್ರಾನ್ಸ್ಲೇಷನ್ ಅಂತ ಹಿಂಗೇನಾದ್ರು ಕೊಟ್ಟಾಗ ಬಹಳಷ್ಟು ಕೌಂಟರ್ ಚೆಕ್ ಮಾಡಬೇಕು. ಎರಡನ್ನೂ ಓದಿ ಮಾಡ್ಕೊಂಡ್ರೆ ಅದು ಸಮರ್ಪಕವಾಗಿದೆ, ಸಮಂಜಸವಾಗಿದೆ, ನಮಗೆ ಅದು ಸಮಾಧಾನ ಕೊಟ್ಟಿದೆ ಅಂತ ಆದ್ರೆ ಮಾತ್ರ ಅದನ್ನ ಪೋಸ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ಅದನ್ನ ತಡೆ ಹಿಡಿಯಿರಿ. ಸೋಷಿಯಲ್ ಮೀಡಿಯಾದಂತಹ ಮಾಧ್ಯಮ ಇಲ್ಲಿಂದ ನಾವು ಎಲ್ಲೆಲ್ಲಿಗೆಲ್ಲ ರೀಚ್ ಆಗ್ಬೋದು, ಆತರ ರೀಚ್ ಆಗುವಾಗ ತಪ್ಪುಗಳು ಹೋಗ್ಬಾರ್ದು. ಯಾಕೆಂದ್ರೆ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ತನವನ್ನ ನಾವು ಅವಮಾನಿಸಿದ ರೀತಿಯಲ್ಲೇ ಆಗತ್ತೆ ಅದು ಎಷ್ಟೋ ಸಾರಿ. ಈಗ ಲಾಸ್ಟ್ ವೀಕ್ ನಾವು ಒಂದ್ ಮಾತಾಡಿದ್ವಿ, ನಾಯಿಗಳಿಗೆ ಬಿರಿಯಾನಿ ತಿನ್ಸೋದು ಅಂತ ಹೇಳಿ. ಅದು ಎಷ್ಟು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗಿದೆ ನೋಡಿ. ನಾಯಿಗಳನ್ನ ಹೀಗೇನು ಏನೋ ನಾಯಿಗಳ ಹಾವಳಿನ ನಿಯಂತ್ರಣಕ್ಕೆ ತರೋದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಈ ತರದ ಕ್ರಮ, ಅದು ಎಲ್ಲ ಈ ಆಟೋ ಟ್ರಾನ್ಸ್ಲೇಟರ್ ಎಲ್ಲೆಲ್ಲಿಗೆ ತಲುಪಿಸ್ಬಿಟ್ಟಿದೆ ಅಂತ ಹೇಳೋದು. ಅಂದ್ರೆ ಸೋಷಿಯಲ್ ಮೀಡಿಯಾಕ್ಕೆ ಅಷ್ಟು ಪವರ್ ಇದೆ. ಹೌದು, ನಾವು ಅದನ್ನು ಒಪ್ಕೊಂಡ್ಲೇಬೇಕು. ಅಲ್ಲಿ ಈ ತರ ಅಪಾರ್ಥಗಳಾಗದೇ ಇರೋ ರೀತಿ ಮುಂದಿನ ದಿನಗಳಲ್ಲಿ ಆದಷ್ಟು ಎಚ್ಚರಿಕೆಯನ್ನ ವಹಿಸೋಣ ಎಲ್ಲರೂ ಅಂತೇಳಿ. ಕೊಳ್ಳೆಗಾಲದಲ್ಲಿ ಕುಳಿತು ಕೋಪನ್ ರೀಚ್ ಆಗಬಹುದು. ಸೊ ಇವಾಗ ಮುಂದಿನ ವಿಚಾರಕ್ಕೆ ಬರೋದಾದ್ರೆ, ಮಸ್ಕ್ ಅವರ ಟೆಸ್ಲಾ ಕಾರು ಭಾರತವನ್ನ ಪ್ರವೇಶ ಮಾಡಿ. ಶುಭ, ಈ ಸರಿ ನಾನು ಶುಭ ಸುದ್ದಿ ಕೊಡೋದು, ನೀವು ಶುಭ ಸುದ್ದಿ ಅಲ್ಲ, ನಾನು ಶುಭ ಸುದ್ದಿ ಕೊಡ್ತೀನಿ. ನಾವು ಎಲಾನ್ ಮಸ್ಕ್ ಅವ್ರಿಗೆ ಟೆಸ್ಲಾ ಕಾರ್ಗೆ ಬಲಗಾಲ ಇಟ್ಕೊಂಡು ಭಾರತ ಪ್ರವೇಶಿಸಿ ಅಂತ ಹೇಳಿ ಕೇಳಬೇಕು. ಎಲ್ಲ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಮುಂಬೈನಲ್ಲಿ ಕಳೆದ ಮಂಗಳವಾರ ಅದರ ಶೋರೂಮ್, ಪ್ರಪ್ರಥಮ ಶೋರೂಮ್, ಟೆಸ್ಲಾ ಇವಿ ಕಾರ್ನ, ಎಲೆಕ್ಟ್ರಿಕ್ ಕಾರ್ನ ಒಂದು ಶೋರೂಮ್. ಇದು ಒಂದು ಹೈ ಎಂಡ್ ಕಾರು, ಮತ್ತೆ ಮುಂದಿನ ತಲೆಮಾರಿಗೆ ಒಂದು ಸಮರ್ಪಕವಾದಂತಹ ಒಂದು ಇದು ವಾಹನ ಅಂತ ಹೇಳಿ ಈಗಾಗಲೇ ಬ್ರ್ಯಾಂಡ್ ಆಗಿರುವಂಥದ್ದು. ಆದರೆ ನಮಗೆ ಏನು ಭಾರತೀಯರಿಗೆ ಏನು ಮುಖ್ಯ, ಅವರು ಎಲಾನ್ ಮಸ್ಕ್ ನಮ್ಮ ಈ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿದ್ದಾರೆ. ನಮ್ಮಲ್ಲಿರುವ ಸೌಲಭ್ಯಗಳು, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲ ಸೌಕರ್ಯಗಳು ಯಾವ ರೀತಿ ಇದೆ ಅಲ್ಲ, ಅವ್ರದ್ದು ನೋಡಿದ್ರೆ ಹೈ ಎಂಡ್. ನಾವು ಪಕ್ಕಾ ಚಂದ್ರನ ಮೇಲೆ ರಸ್ತೆನೇ ಇಲ್ಲದೆ ಇರೋಂಥ ರಸ್ತೆಗಳನ್ನ ಇಟ್ಕೊಂಡಿರೋರು ಹೆಂಗೆ ನಡೆಯುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಬಹಳ ಕುತೂಹಲ ಇದೆ. ಈಗಾಗಲೇ ನಮ್ಮ ಎಲೆಕ್ಟ್ರಿಕ್ ಕಾರು ಅಥವಾ ವಾಹನಗಳ ಮಾರುಕಟ್ಟೆಯಲ್ಲಿ ಚೀನಾದ ವಾಹನಗಳು
ಮೇಲುಗೈ ಸಾಧಿಸಿವೆ, ಅವು ಆಧಿಪತ್ಯ ನಡೆಸ್ತಾ ಇವೆ. ಅಯ್ಯೋ ಎಷ್ಟು ದೊಡ್ಡ ದೊಡ್ಡ ಏನು ಭಾರಿ ಪ್ರಮಾಣದ ಅಂದರೆ ಭಾರಿ ಮೌಲ್ಯದ ವಾಹನಗಳೆಲ್ಲ ಇದೆ ಮಾರುಕಟ್ಟೆನಲ್ಲಿ, ಎಲೆಕ್ಟ್ರಿಕ್ ಕಾರ್ಗಳು. ಸೊ ಅದರಲ್ಲಿ ಈಗ ಟೆಸ್ಲಾ ಬಂದಿದೆ. ಎಲ್ಲರಿಗೂ ಕುತೂಹಲ ಈಗ, ಹೇಗೆ ನಾವು ಬೆಂಗಳೂರಿಗೆ ಯಾವಾಗ ಬರುತ್ತಪ್ಪ ಟೆಸ್ಲಾ ಕಾರು EV ಅಂತ ಹೇಳ್ಬಿಟ್ಟು ಅಂತ. ಈಗ ಸದ್ಯಕ್ಕೆ ಅವರು ಇಲ್ಲಿ ಪ್ರೊಡಕ್ಷನ್ ಸದ್ಯಕ್ಕೆ ಪ್ರಾರಂಭ ಮಾಡಲ್ಲ, ಯಾಕೆಂದ್ರೆ ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಮಾತುಕತೆ ನಡೀತಾ ಇದೆ. ಟ್ಯಾಕ್ಸ್ ರಿಬೇಟು ಇವೆಲ್ಲ ಅವ್ರು ಕೇಳ್ತಾ ಇದ್ದಾರೆ. ಅದೆಲ್ಲ ಆಗಲಿ, ಆದಮೇಲೆ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು. ಆದರೆ ಭಾರತೀಯರ ಕನಸು ಮುಂದಿನ ತಲೆಮಾರು ನೆಕ್ಸ್ಟ್ ಜನ್ ವೆಹಿಕಲ್ಸ್ನ ನಾವು ಡ್ರೈವ್ ಮಾಡಬೇಕು, ನಮ್ಮ ಬಳಿನೂ ಇರಬೇಕು ಅದು ಅಂತ ಹೇಳಿ. ಎಲಾನ್ ಮಸ್ಕ್ ಏನೇ ಮಾಡಿದ್ರು ಪ್ರೈಸ್ ನ ರೀಚ್ ಮಾಡಕ್ಕಾಗತ್ತ? ಇವಾಗ ಯಾಕಾಗಲ್ಲ. ಫೆರಾರಿ ಇಂಥವನ್ನೇ ನಾವೆಲ್ಲ ನಮ್ಮ ಏನು ಮುಂದಿನ ನಮ್ಮ ಯುವಜನಾಂಗ ಏನಿದೆ ಅವರೆಲ್ಲ ಯೋಚನೆ ಮಾಡೋದು ಅದೇನೆ. ಅವ್ರು ನಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಫಸ್ಟ್ ಮಕ್ಳಿಗೆ ಎಜುಕೇಶನ್ ಕೊಡಬೇಕು, ಆಮೇಲೆ ಅವರಿಗೆ ಆಸ್ತಿ ಮಾಡಬೇಕು. ಅವ್ರು ಚಿಕ್ಕವರಿದ್ದಾಗ್ಲೇನೆ ಅವರು 21ನೇ ವಯಸ್ಸಿಗೆ ಬಂದಾಗ ಇಷ್ಟು ಅವ್ರು ಬ್ಯಾಂಕ್ ಲೋನ್ ಮಾಡೋದು ಬೇಡ, ಅದ್ರ ಬದಲು ಅವ್ರೇನಾದ್ರು ವಿದೇಶಕ್ಕೆ ಹೋಗಿ ಓದ್ತಾರೆ ಅಂದ್ರೆ ಅವ್ರಿಗೆ ಇಷ್ಟಿರಲಿ ಸೇವಿಂಗ್ಸು, ಈ ಥರದ್ದೆಲ್ಲ. ಈಗಿನ ಮಕ್ಳಿಗೆ ಎಲ್ಲವೂ ಸಿಕ್ಕೋದ್ರಿಂದ, ರೆಡಿಮೇಡ್ ಸಿಗೋದ್ರಿಂದ ಅವ್ರದ್ದೇನಪ್ಪ ಅಂದರೆ ಇವಾಗ ಕೆಲ್ಸಕ್ಕೆ ಸೇರಿದ ತಕ್ಷಣ ನಾನು ಫೆರಾರಿ ತಗೊಳ್ಳ ನಾನು ಅಲ್ವಾ ಆ ಥರದ್ದು. ಹಾಗಾಗಿ ಅವರ ಅವ್ರಿಗೆ ಇವಾಗ EV ಇದು ಟೆಸ್ಲಾ ತಗೋಬೇಕು ಅಂತ ಇದೆ. ಈಗ ಬಹಳ ಕುತೂಹಲ ಕೆರಳಿಸಿದೆ. ನೋಡಿ ನಿಮ್ಮ ಮಗನಿಗೆ ಏನಾರು ಕೊಡ್ಸ. ನಂಗೆ ಅದೇ ನೆನಪಾಯ್ತು. ಸ್ಟಾರ್ಟಿಂಗ್ ಎಲ್ಲ ಒಂದು ಪುಟ್ಟೋನಿರುವಾಗ ಜಸ್ಟ್ JCB ಆ ಥರದ್ದು ಈ ಥರ ಸಣ್ಣ ಪುಟ್ಟ ಕಾರ್ಗಳು. ಇವಾಗ ಅವನಿಗೆ ಯಾವ ಕಾರ್ಗಳು ಆಡಿ, ಬೆನ್ಸ್, BMW, ಫೆರಾರಿ. ಯಾವ ಮಕ್ಳಿಗೆ ಕೇಳಿ ಎಲ್ಲಾ ಮಕ್ಳು ಎಲ್ಲಾ ಕಾರ್ಗಳ ಹೆಸರನ್ನು ಹೇಳ, ಬ್ರಾಂಡೆಡ್ ಕಾರ್ಗಳು ತೋರಿಸ್ತಾನೆ ಬಿಟ್ರಿ ಸಣ್ಣ ಪುಟ್ಟ ಕಾರ್. ಮಹೀಂದ್ರ EV ನೋಡಿ ನನ್ನ ಮಗಳು ಕೇಳ್ತಿದ್ಲು, ಏನ್ ಬ್ಯೂಟಿಫುಲ್ ಕಾರ್ ಇದು, ಯಾವ್ದು. ಆಮೇಲೆ ನೋಡ್ತಾಳೆ ಮಹೀಂದ್ರ EV ನಾ ಅಂತಂದ್ಲು. ನಾನು ಹೇಳಿದೆ ಯಾಕೆ EV ಅಂತ ಹೇಳ್ತೀಯ, ಅದು ಎಮಿಷನ್ ಇದೆಲ್ಲ ಬಹಳ ಒಳ್ಳೇದಲ್ವಾ, ಅದಕ್ಕೆ ಪರಿಸರ ಪೂರಕವಾದಂತ ಕಾರ್ಗಳಲ್ವಾ ಅಂತ ಹೇಳಿದ್ರೆ, ಅದಕ್ಕೆ ಇನ್ನೂ ಟೈಮ್ ಇದೆ, ನಾವು ನೋಡ್ಬೇಕು. ಇದು ನಮ್ಮ ಯೋಜನಾಂಗದಲ್ಲಿ ಇದೊಂದಿದೆ ಮನಸ್ಸಿನಲ್ಲಿ, ಏನಂದ್ರೆ ಎಲೆಕ್ಟ್ರಿಕ್ ಕಾರು ಅದರ ಲುಕ್ ಎಲ್ಲ ಬಹಳ ಇದೆ. ಅದು ನೆಕ್ಸ್ಟ್ ಜನರೇಷನ್ ಜೆನ್ಝಿಗೆ ಇಷ್ಟ ಆಗುವಂತಹ ಒಂದು ಮಾಡೆಲ್ ನಿಜ. ಆದ್ರೆ ಇದು ಹೇಗೆ ಬಾಳಿಕೆ ಬರುತ್ತೆ, ನಾವು ಅಷ್ಟು ಇನ್ವೆಸ್ಟ್ ಮಾಡಿದ್ರೆ ಇದು ಅಷ್ಟು ವರ್ತ್. ಅದು ಇವಾಗ ಕಾಮೆಟ್ ಎಲ್ಲಾ ಕಡೆ ಹರಿದಾಡ್ತಿದೆ, MGದು ಎಲ್ಲ. ಇವಾಗ ಕಾಲೇಜ್ ಯುವತಿಯರು ಎಲ್ರೂ ಅದನ್ನ ತಗೊಂಡು ಓಡಾಡ್ತಿದ್ದಾರೆ, ಬಹಳ ಕಂಫರ್ಟಬಲ್. ಆದ್ರೆ ಕೆಲವರು ಹೇಳ್ತಾರೆ ಇದು ಬರೀ 5 ವರ್ಷ ಇದ್ರೆ ಬ್ಯಾಟ್ರಿ ಇರೋದು, ಆಮೇಲೆ ನಾವು ಮತ್ತೆ ಆ ಬ್ಯಾಟ್ರಿಗೆ ಅಷ್ಟೇ ಇನ್ವೆಸ್ಟ್ ಮಾಡ್ಬೇಕಲ್ಲ ಅಂತ ಹೇಳ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಾವು ಎಲ್ಲ ಕಾತರ ಆಗೈತಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಗೆ ಆ ಕಾರಲ್ಲಿ ಕರ್ಕೊಂಡು ಹೋಗ್ಲಿ ಅಂತೇಳಿ. ಸೊ ಮುಂದಿನ ವಿಚಾರಕ್ಕೆ ನಾವು ಹೋಗೋದಾದ್ರೆ ಮ್ಯಾಂಗೋ. ಬಟ್ ನಮ್ಮ ರಾಜ್ಯದ ಮ್ಯಾಂಗೋ ಬಗ್ಗೆ ಮಾತಾಡ್ತಾ ಇಲ್ಲ, ಮಾವಿನ ಹಣ್ಣನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಬಹುದಾ ಅನ್ನೋದು. ಮ್ಯಾಂಗೋ ಡಿಪ್ಲೊಮಸಿ ಬಹಳ ಹಿಂದಿನಿಂದ ಇದೆ. ನಾನು ಇವಾಗ ಇತಿಹಾಸದ ಪುಟಗಳಿಗೆಲ್ಲ ಹೋಗಲ್ಲ. ಅಂತ ಹೇಳಿದ್ರೆ ತುಂಬಾ ಚರಿತ್ರೆಯ ಕಾಲದ ಬೇಡ, ಮೊಘಲರ ಚರಿತ್ರೆ ಅದೆಲ್ಲ ಬೇಡ. ನಾವು 1950s ನೋಡೋದಾದ್ರೆ ಭಾರತದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಚೀನಾದ ಏನು ಅಗ್ರನಾಯಕರಾಗಿದ್ದಂಥ ಚೌವೆನ್ ಲಾಯ್ ಅವರಿಗೆ ನಮ್ಮಲ್ಲಿನ ರಸಭರಿತ ಮಾವಿನ ಹಣ್ಣು ಅಂದರೆ ಕೇಶರು ಇವೆಲ್ಲ ಇದೆ ಅಲ್ಲಿ, ದಶೇರಿ ಇವೆಲ್ಲ, ಅದರ ಒಂದು ಬುಟ್ಟಿಯನ್ನು, ದೊಡ್ಡ ಬುಟ್ಟಿಯನ್ನೇ ಕೊಟ್ಟಿದ್ರಂತೆ. ಅವ್ರು ಅದಕ್ಕೆ ಮಾರು ಹೋಗಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಅನ್ನೋದು ಒಂದು ಗುಸುಗುಸು ಅವಾಗ್ಲಿಂದ ಕೇಳಿ ಬರ್ತಿತ್ತು. ಆದ್ರೆ ಅದು ಓಪನ್ ಸೀಕ್ರೆಟ್. ಚೀನಿಯರು ನಮ್ಮ ಒಂದು ಮಾವಿನ ಒಂದು ಸ್ವಾದಕ್ಕೆ, ಅದರ ರುಚಿಗೆ ಮನಸೋತಿದ್ರಲ್ಲಿ 2 ಮಾತಿಲ್ಲ. ಇವರು ಮಾವೋ ತ್ಸೆ ತುಂಗ್ 1960s 60ರ ದಶಕದಲ್ಲಿ ಪಾಕಿಸ್ತಾನಿ ಪ್ರಧಾನಿ ಅವರ ಮನವೊಲಿಸ್ಕೊಳ್ಳೋದಕ್ಕೆ ಆಗ ಮಾವೋ ತ್ಸೆ ತುಂಗ್ಗೆ ಅತ್ಯಂತ ರಸಭರಿತವಾದಂತಹ ಸ್ವಾದಿಷ್ಟವಾದಂತಹ ಮಾವಿನ ಹಣ್ಣನ್ನು ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ರಂತೆ. ಅದನ್ನು ತಿಂದಿದ್ದೆ ಮಾವೋ ತ್ಸೆ ತುಂಗ್ ಚೀನಾದ ಉದ್ದಗಲಕ್ಕೂ, ಅದು ಮರುಭೂಮಿನೇ ಇರಲಿ, ಅದು ಹಿಮಚ್ಛಾದಿತ ಪ್ರದೇಶನೇ ಇರಲಿ, ಎಲ್ಲ ಕಡೆನೂ ಮಾವು ಬೆಳೀರಿ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಕೊಟ್ಟಿದ್ರು ಅಂತ. ಅದು ನೀವು ತಮಾಷೆನೋ ಅಥವಾ ಉತ್ಪ್ರೇಕ್ಷೆನೋ ನನಗೆ ಗೊತ್ತಿಲ್ಲ, ಬಟ್ ಆ ತರಹದ ಒಂದು ಪ್ರಸಂಗ ಘಟಿಸಿದ್ದಂತೂ ಹೌದು. ಯಾರು ಏನೇ ಹೇಳಿ
ಅವರು ಇದು ಯಾರೇನ ಹೇಳಲಿಗಿಂತ ಮುಂಚೆ ಇನ್ನೊಂದು ಹೇಳ್ತೀನಿ. ನೀವು ರಾಜಕಾರಣ ಅಂತ ಹೇಳಿದ್ರೆ ಅದೇ ಈಗ ಪ್ರಸಕ್ತ ಏನು ಅಂದರೆ, ಈ ಕಳೆದ ವಾರವಷ್ಟೇ ಬಾಂಗ್ಲಾದೇಶದ ಇವತ್ತಿನ ಸರ್ಕಾರದ ಹಾಲಿ ಸರ್ಕಾರ ತಾತ್ಕಾಲಿಕ ಸರ್ಕಾರದ ಒಬ್ಬ ಅಗ್ರನಾಯಕ ಅಂತ ಅನಿಸ್ಕೊಂಡಿರುವಂತಹ ಮೊಹಮ್ಮದ್ ಯೂನಿಸ್ ಅವರು, ಅದೇ ಮಹಾನ್ ತರಲೆ ಎಬ್ಬಿಸುವಂತಹ ಈ ನಾವು ಉತ್ತರ ಕರ್ನಾಟಕದ ಭಾಷೆನಲ್ಲಿ ಹೇಳಿದ್ರೆ ಭಾರತಕ್ಕೆ ತುಂಬಾ ಕಿಟಿಕಿಟಿ ಮಾಡುವಂತಹ ನಾಯಕರಾದಂತಹ ಸನ್ಮಾನ್ಯ ಮೊಹಮ್ಮದ್ ಯೂನಿಸ್ ಅವ್ರು ಏನಿದ್ದಾರೆ, ಅವರು ನಮಗೆ 1,000 kg ಮಾವಿನ ಹಣ್ಣನ್ನ ಕಳುಹಿಸಿ ಕೊಟ್ಟಿದ್ದಾರೆ. ಅದು ಯಾವ ತಳಿ ಅಂತ ಹೇಳಿದ್ರೆ ಹರಿಭಂಗ. ಅವರಿಗೆ ಬಹಳ ಹೆಮ್ಮೆ, ಯಾರಿಗೆ? ಬಾಂಗ್ಲಾದೇಶಿಯರಿಗೆ. ನಮ್ಮದು ಹರಿಭಂಗ ಎಲ್ಲಿ ನೋಡಿ ನೀವು ಬಾಂಗ್ಲಾದು ಸುಮ್ಮನೆ ಗೂಗಲ್ ಮಾಡಿ, ಮ್ಯಾಂಗೋ ಮಾರ್ಕೆಟ್ ಅಂತೇಳಿ ತುಂಬಾ ಚೆನ್ನಾಗಿದೆ. ಅಂದ್ರೆ ನೋಡ್ಲಿಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಗೊತ್ತಾ ಅವರ ಮ್ಯಾಂಗೋ ಮಾರ್ಕೆಟ್. ನಾವು ಆ ಥರದ್ದನ್ನು ನೋಡಿಲ್ಲ. ನನಗೆ ಅವಾಗ ತಕ್ಷಣ ನೆನಪಾಗಿದ್ದು ನಮ್ಮ ರಾಮಗುಂಡಂ ರೇಷ್ಮೆ ಮಾರುಕಟ್ಟೆ ಇಲ್ಲಿದೆಯಲ್ಲ, ನಮ್ಗೆ ಅದು ಬಹಳ ಹೆಮ್ಮೆ, ರೇಷ್ಮೆ ಮಾರುಕಟ್ಟೆ ನಮ್ಮದು ಅಷ್ಟು ಚೆನ್ನಾಗಿದೆ ಅಂತ. ಆ ತರಹದ ಒಂದು ಮಾವಿನ ಒಂದು ದೊಡ್ಡ ಅತಿ ಬೃಹತ್ ಮಾರುಕಟ್ಟೆ ಇರೋದು. ಆದ್ರೂ ವಿಶ್ವದಲ್ಲಿ ನಂಬರ್ 1 ಮ್ಯಾಂಗೋ ಪ್ರೊಡ್ಯೂಸರ್ ಇಸ್ ಭಾರತ. 20 ಮಿಲಿಯನ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಎಲ್ಲ ಕಡೆಗೂ ಕಳುಹಿಸ್ತೀವಿ. ಯಾತಕ್ಕೆ ಇವ್ರು ಕಳಿಸ್ಕೊಟ್ಟಿದ್ದಾರೆ ಯೂನಿಸ್ ಅಂತ ಹೇಳಿದ್ರೆ, ಒಂದು ಇದ್ರ ಪ್ರಕಾರ ನೀವು ನಮಗೆ ಈದ್ ಮುಬಾರಕ್ ಕೋರಿದ್ರಿ, ಅದಕ್ಕೆ ನಾವು ನಿಮಗೆ ಪ್ರತಿಫಲವಾಗಿ ಅಥವಾ ಪ್ರತಿ ಕಾಣಿಕೆಯಾಗಿ ನಾವು ನಿಮಗೆ ಇದನ್ನು ಕಳಿಸ್ಕೊಟ್ಟಿದ್ದೀವಿ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು, ಒಳಗಡೆ ನಮ್ಮಲ್ಲಿ ಸದ್ಯ ಆಶ್ರಯ ಪಡೆದುಕೊಂಡಿರುವಂತಹ ಅವರ ಟಾಪಲ್ಡ್ ಪ್ರಧಾನಿ ಅವರನ್ನ ಕಿತ್ತು ಒಗೆದಿದ್ರು ಅವರ ಅಧಿಕಾರದಿಂದ, ಶೇಖ್ ಹಸೀನಾ ಅವರು ಇಲ್ಲಿದ್ದಾರೆ, ಅವರನ್ನ ಕಳಿಸ್ಕೊಡಿ, ವಾಪಸ್ ಗಡಿಪಾರು ಮಾಡಿ ಅವರನ್ನ ಅಂತ. ಅದು ಉದ್ದೇಶ ಅವರದ್ದು, ನನ್ನ ಪ್ರಕಾರ ಅದು ಅವರ ಉದ್ದೇಶ. ಇರಲಿ ನೋಡೋಣ. ಬಟ್ ನಮ್ಮ ಈ ಮ್ಯಾಂಗೋ ಡಿಪ್ಲೊಮಸಿ ಅಂತ ಅನ್ನೋದು ಇಲ್ಲಿಗೆ ಅಲ್ಲ. ಹಿಲರಿ ಕ್ಲಿಂಟನ್ನ ಮಾಡೋ ಸಲುವಾಗಿ ಪಾಕಿಸ್ತಾನ 2010ರಲ್ಲಿ ಅತ್ಯುತ್ತಮ ತಳಿಯ ಮಾವನ್ನ ಅವರು ಕೊಟ್ಟು ಸಂಪ್ರೀತಗೊಳಿಸಿದ್ರು. ಅವಾಗೇನು ಅವರು ಸಾರ್ವಜನಿಕವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದು ಏನಂದ್ರೆ, ಪಾಕಿಸ್ತಾನ ವಿಶ್ವದಲ್ಲಿ ಅತ್ಯಂತ ರಸಭರಿತ ಮಾವುಗಳನ್ನು ಬೆಳೆಯುತ್ತೆ ಅಂತ. ಅವರಷ್ಟೇ ಅಲ್ಲ, ಭಾರತ ಅದರ ಕಿಂಗ್. ಮಾವಿನ ಪ್ರೊಡಕ್ಷನಲ್ಲಿ ಭಾರತ ನಂಬರ್ 1 ಸ್ಥಾನದಲ್ಲಿದೆ. ನಮ್ಮ ಕೇಸರ್, ದಶೇರಿ, ಇಮಾಮ್ ಪಸಂದ್ ಅಂತ ಹೇಳಿದ್ರೆ ಅದು ಯಾವ ಐಸ್ ಕ್ರೀಮ್ನೆಲ್ಲ ನೀವು ಮಾಡಬೇಕು, ಪ್ರಕೃತಿ ಸಹಜವಾಗಿ ಕೊಟ್ಟಿದೆ ಅಂತಹ ಕೊಡುಗೆಗಳನ್ನು ಒಂದಕ್ಕಿಂತ ಒಂದಿದೆ, ಅದ್ಭುತ. ನಮ್ಮ ಕರ್ನಾಟಕದ ಬಾದಾಮಿ ಇರ್ಬೋದು, ರಸಪುರಿ ಇರ್ಬೋದು, ಮಲ್ಲಿಕಾ ಇರ್ಬೋದು. ಅಯ್ಯೋ, ಮಲ್ಲಿಕಾಗೆ ಮನಸೋಲದವರಿಲ್ಲ. ಮಲ್ಲಿಗೆ ಅಂದ್ರೆ ಘಮ, ಮಲ್ಲಿಕಾ ರುಚಿ, ಮಲ್ಲಿಗೆ ಘಮ, ಮಲ್ಲಿಕಾ ಆಸ್ವಾದ ಮಾಡ್ಬೇಕು ನಾವು. ನನಗೆ ಮಿರ್ಜಾ ಗಾಲಿಬ್ ಆಗ ಆ ಕಾಲದಲ್ಲಿ, ಮೊಘಲ್ ದೊರೆಗಳ ಕಾಲದಲ್ಲಿ ಒಂದು ಮ್ಯಾಂಗೋದು ಅದೇನು ಹೇಳ್ತೀವಿ ನಾವಿವಾಗ ಪಾರ್ಟಿ ಅಂತ ಹೇಳ್ತೀವಲ್ಲಪ್ಪ, ಆ ಗೆಟ್ ಟುಗೆದರ್ ಅಂತ ಹೇಳ್ತೀವಲ್ಲ, ಅಥವಾ ಮೊಘಲ್ ಸಾಮ್ರಾಟ ಆ ತರಹದ ಮುಷೇರಾಗಳನ್ನ ನಡೆಸಿ ಅಲ್ಲಿ ಬರೀ ಮ್ಯಾಂಗೋ ಮೇಲೆನೆ, ಮಾವಿನ ಮೇಲೆನೆ ಹೇಳೋಂಥದ್ದು ಮೇಳೋದು. ಅವ್ರು ಅದನ್ನ ಹಿಡ್ಕೊಂಡು ಹೀಗೆ ಒತ್ತಿದ್ರು. ನೀವು ಅದನ್ನ ಮಿರ್ಜಾ ಗಾಲಿಬ್, ನಾಸಿರುದ್ದೀನ್ ಶಾ ನಟಿಸಿರುವಂತಹ ಮಿರ್ಜಾ ಗಾಲಿಬ್ ಒಂದ್ಸರಿ ನೋಡಿ, ಅದರಲ್ಲಿ ಇದೆ, ಬಹಳ ಸ್ವಾರಸ್ಯವಾಗಿದೆ, ಚೆನ್ನಾಗಿ ಅನ್ಸುತ್ತೆ. ಅಂದ್ರೆ ಆ ಕಾಲದಲ್ಲಿ ಯಾವ ರೀತಿ ಇತ್ತು ಮಾವು, ಅವಾಗ್ಲೂ ಹಣ್ಣುಗಳ ರಾಜ, ಇವತ್ತೂ ಅದೇ ಆಧಿಪತ್ಯ, ದರ್ಬಾರು ಹಾಗೇ ಮುಂದುವರೆದಿದೆ, ನಡ್ಕೊಂಡು ಬರ್ತಾ ಇದೆ. ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಭಾರತಕ್ಕೆ ನ್ಯಾಟೋ ವಾರ್ನಿಂಗ್ ಎಚ್ಚರಿಕೆ. ಹೌದು, ಇದನ್ನ ನಾವು ಮಾತಾಡ್ಲೇಬೇಕು. ಏನಾಗಬಹುದು ಅಂತ ಹೇಳಿದ್ರೆ ಇನ್ನೇನಿಲ್ಲ, ನೀವು ಖುಷಿಯಾಗಿ ಗಾಡಿ ಓಡಾಡಿಸ್ಕೊಂಡು ಬರ್ತೀವಲ್ಲ, ಎಲ್ಲ ಒಂದು ರೌಂಡ್ ಯಾವಾಗ್ಲಾದ್ರೂ ಹೋಗೋಣ ಅಂತೇಳಿ ಅದನ್ನ ಕಟ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಗಗನ ಮುಟ್ಟಬಹುದು ಅನ್ನೋ ಒಂದು ಭೀತಿ, ಒಂದು ಆತಂಕ. ಆದರೆ ಭಾರತ ಸರ್ಕಾರ ಹೇಳುತ್ತೆ, ನೀವು ಅದಕ್ಕೇನು ಭಯ ಪಡಬೇಡಿ ಅಂತೇಳಿ. ಈ ನ್ಯಾಟೋದವರಿಗೆ ಏನು ಈಗ ಅಂತ ಹೇಳಿದ್ರೆ, ರಷ್ಯಾ ನೋಡಿ ಈಗ ತನ್ನ ಒಂದು ದಾಳಿಯನ್ನು, ಆಕ್ರಮಣವನ್ನು ತೀವ್ರಗೊಳಿಸಿದೆ.
ನೂರಾರು ಮಿಸೈಲ್ಗಳು ಒಂದೊಂದು ದಿನಕ್ಕೆ ಹೊಡೆಯೋದು, 850 ಮಿಸೈಲ್ ಕ್ಷಿಪಣಿ ದಾಳಿ ಮಾಡೋದು ಉಕ್ರೇನ್ ಮೇಲೆ ಈ ಥರ ಎಲ್ಲ. ಇದಕ್ಕೊಂದು ಇತಿಶ್ರೀ ಹಾಡಬೇಕು ಅಂತ ಹೇಳಿದ್ರೆ ಈ ರಷ್ಯಾದ ಬಾಲ ಕಟ್ ಮಾಡಬೇಕು ಅಂತ. ಅವ್ರಿಗೇನು ರಷ್ಯಾದ ಬಾಲ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಗೊತ್ತಾ ಶುಭ, ಇವರು ಯಾವ ಕ್ಷಿಪಣಿ ದಾಳಿ ಮಾಡ್ತಾರೋ ಅದಕ್ಕಿಂತ ಒಂದು ದೊಡ್ಡ ಮಟ್ಟದ ಅತ್ಯಂತ ಪ್ರಭಾವಶಾಲಿ ಕ್ಷಿಪಣಿ ಅಥವಾ ಡ್ರೋನ್ ದಾಳಿ ನಮ್ಮ ಕಡೆಯಿಂದ ಆಗಬೇಕು ಅಂತ. ಅವರು ಯಾವ ಥರ ಇದುವರೆಗೂ ಪುಟಿನ್ ಜೊತೆಗಿದ್ದ ಟ್ರಂಪ್ ಈಗ ಇದ್ದಕ್ಕಿದ್ದಂಗೆ ತಟಸ್ಥ ಆಗಿದ್ದಾರೆ. ಪರವಾಗಿಲ್ಲ ಬಿಡಿ, ಇವರೇ ಏನು ಯುಕ್ರೇನ್ದು ಜೆಲೆನ್ಸ್ಕಿನೇ ಪರವಾಗಿಲ್ಲ, ಗುಡ್ ಬಾಯ್ ಅನ್ನೋ ಥರ ಅವ್ರ ಭಾಷೆನಲ್ಲಿ ಇದೆಯಲ್ಲ, ಗುಡ್ ಬ್ಯೂಟಿಫುಲ್ಲು, ಬಿಗ್ ಬ್ಯೂಟಿಫುಲ್, ಇದೆಲ್ಲ ಹಾಗೆ ಗುಡ್ ಬಾಯ್ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದು ಈ ನ್ಯಾಟೋದು ಪ್ರಧಾನ ಕಾರ್ಯದರ್ಶಿ ಇದಾರಲ್ಲ, ಈ ಮನುಷ್ಯ ಅವ್ರಿಗೆ ಸ್ವಲ್ಪ ತಲೆ ಸವರದಂಗೆ ಕಾಣುತ್ತೆ. ಏನಂತ ಹೇಳಿದ್ರೆ, ನಿಮ್ಮ ಹತ್ರ ಅಷ್ಟೊಂದು ಮಿಸೈಲ್ಸು ಎಲ್ಲ ಇದೆ, ಒಳ್ಳೆ ಮಾರ್ಕೆಟ್, ಇವಾಗ ಅದನ್ನು ಸೇಲ್ ಮಾಡಲಿಕ್ಕೆ ಯುಕ್ರೇನಿಗೆ ಸೇಲ್ ಮಾಡಿ ಕೊಡಿ ಹೇಳ್ತೀನಿ, ಆ ರಷ್ಯಾದವ್ರದ್ದು ಇದ್ದಿದ್ದೇನೆ ಯಾವಾಗ್ಲೂ ಅಂತ ಹೇಳಿಬಿಟ್ಟು ತಲೆ ಸವರಿದ್ದಾರೆ. ಹಾಗಾಗಿ ಅವ್ರಿಗೆ ಅಲ್ಲಿ ಸವರಿ ಅವರೂ ನಮಗೆ ಎಚ್ಚರಿಕೆ ಕೊಡೋದು, ಸನ್ಮಾನ್ಯ ಇವರು ನ್ಯಾಟೋ ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಎಚ್ಚರಿಕೆ ಕೊಟ್ಟಿರೋದು ಏನಂದರೆ, ಭಾರತ, ಚೀನಾ ಮತ್ತು ಬ್ರೆಜಿಲ್ ಈ ನೀವು ಮೂವರು ಆ ರಷ್ಯಾ ಜೊತೆ ನಿಂತ್ಕೊಳ್ಳೋದನ್ನು ಫಸ್ಟ್ ನಿಲ್ಲಿಸಿ. ನೀವು ನಿಂತಿರೋದಕ್ಕೆ ಅವ್ರು ಅಷ್ಟು ಜೋರಾಗಿ ಆಡ್ತಾ ಇರೋದು, ದಾಳಿ ಮಾಡ್ತಾ ಇರೋದು. ಅಂದರೆ ಅಂಕೆ ಇಲ್ಲದ ಒಬ್ಬ ನಾಯಕನಾಗಿ ಪುಟಿನ್ ಸರ್ವಾಧಿಕಾರಿಯಾಗಿ ವರ್ತಿಸ್ತಾ ಇದ್ರೆ, ತಮ್ಮ ರಾಷ್ಟ್ರದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯವಾಗಿಯೂ ಅವ್ರು ಈ ಥರ ಏನು ಉದ್ದಟತನದ ವರ್ತನೆ ತೋರ್ತಾ ಇದ್ದಾರೆ. ಇದಕ್ಕೆ ನೀವು ಕತ್ತರಿ ಹಾಕಲೇಬೇಕು ಅಂದರೆ ಭಾರತ, ಚೀನಾ, ಬ್ರೆಜಿಲ್ ನೀವು ಮೂವರು ಅವರಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಬೇಕು. ನಮಗೆ ರಿಬೇಟಲ್ಲಿ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾರೆ ನಮಗೆ? ನಾವು ರಷ್ಯಾ ನಮಗೆ ಅಷ್ಟು ಅನುಕೂಲ ಮಾಡಿದೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಅವರದ್ದು. ಎಸ್, ಅದನ್ನ ನಾವು ದಾಳಿ ಆಕ್ರಮಣವನ್ನೆಲ್ಲ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಕೊಡ್ತಿರೋ ಪೆಟ್ರೋಲ್ ಇಲ್ಲ. ನಾವು ಇಷ್ಟು ಆರಾಮಾಗಿರೋದು ಯಾಕೆ? ಅಲ್ಲಿ ಅಷ್ಟು ಏನು ಯುದ್ಧದಿಂದ ಅನಾಹುತಗಳು ನಡೀತಾ ಇದ್ರು ಭಾರತಕ್ಕೇನು ಯುದ್ಧದ ಬಿಸಿ ತಟ್ಟಿಲ್ಲ. ಯಾಕೆಂದರೆ ಬಿಕಾಸ್ ಆಫ್ ಈ ಒಂದು ಪಾಲಿಸಿಯಿಂದ, ಅಂದರೆ ನಾವು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ. ನೋಡಬೇಕು, ನಾವು ಇವಾಗ ರಷ್ಯಾದ ಮೇಲೆ ನಮ್ಮ ಅವಲಂಬನೆ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಒಂದು 40% ಅಷ್ಟು ಇರಬೇಕು. ಅದು ಹೌದು, ಜಾಸ್ತಿ ಇದೆ, ದೊಡ್ಡ ಪ್ರಮಾಣದಲ್ಲಿದೆ. ಈಗ ಅದು ಕಟ್ ಆಗಿಬಿಟ್ರೆ ಅನ್ನೋದಿದೆ. ಇವ್ರು ಹೇಳಿದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು ತೈಲ ಮಂತ್ರಿಗಳು ಹೇಳಿದ್ದಾರೆ, ನಾವೇ ಪ್ರೊಡಕ್ಷನ್ ಶುರು ಮಾಡೋಣ. ನಾವು ಹೇಳ್ದಷ್ಟು ಸುಲಭ ಅಲ್ಲ ಅದು. ಸದ್ಯಕ್ಕೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅಮೆರಿಕ ನಾನೇ ಕೊಡ್ತೀನಿ ಬಿಡಿ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ತಾನೇ ಅದನ್ನು ಹೇಳೋದು. ಹಾಗೆಲ್ಲ ಏನಂದ್ರೆ ಸೌದಿ ಅರೇಬಿಯಾ ಇವರೆಲ್ಲ ಇದ್ದಾರೆ. ನಮಗೆ ಏನಂದ್ರೆ ಇದು ಹತ್ರದಿಂದ ಸಮೀಪದಿಂದ ಸಿಗ್ತಾ ಇತ್ತು. ಬಟ್ ಈಗ ಇರಾನ್ದು ಯುದ್ಧ ನಿಂತಿರೋದ್ರಿಂದ ನಮಗೆ ಅದು ಒಂದು ಸಮಾಧಾನ ಇದೆ. ಆ ಮಟ್ಟಕ್ಕೆ ಅಲ್ಲೊಂದು ಸ್ವಲ್ಪ ಸಮಾಧಾನ ಇದೆ. ನೋಡೋಣ ಇದು ಎಲ್ಲಿಗೆ ತಲುಪುತ್ತೆ ಅಂತ. ಆದರೆ ಒಂದು ವಿಷಯ, ಈ ನ್ಯಾಟೋ, ಈ ಯುದ್ಧ ಇದನ್ನೆಲ್ಲ ಹೇಳಿದಾಗ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಯುದ್ಧೋನ್ಮಾದ. ಹೌದು, ನೀವು ಅದು ಹೇಳಿದ ತಕ್ಷಣ ನಂಗೆ ನೆನಪಾಯ್ತು, ಎಲ್ಲಾ ಭಾಗಗಳಲ್ಲೂ ಮಿಲಿಟರಿ ಎಕ್ಸರ್ಸೈಸ್ಗಳು ಕೂಡ ಜಾಸ್ತಿ ಆಗಿದೆ. ಅದು ಒಂದು ಹೌದು. ನೋಡಿ, ಇವಾಗ ಇಷ್ಟು ದಿನ ತೈವಾನ್ ಜೊತೆಗೆ ಜಪಾನ್, ಆಸ್ಟ್ರೇಲಿಯಾ ಮತ್ತು USA ಎಲ್ಲ ನಿಂತಿದ್ರು. ಈಗ ಆಲ್ ಆಫ್ ಅ ಸಡನ್ ತೈವಾನ್ನ ಏಕಾಂಗಿ ಮಾಡಿಬಿಟ್ಟಿದ್ದಾರೆ ಅವರು. ಆಶ್ಚರ್ಯ. ಆಸ್ಟ್ರೇಲಿಯಾ ಮತ್ತು ಜಪಾನ್, USA ಬಿಡಿ, ಅದು ಈ ಆಸಿಲೇಷನ್ ಅವ್ರದ್ದು ಈ ಕಡೆ ಆ ಕಡೆ ಇರುತ್ತೆ ಲೋಲಕದ ಥರ. ಆದರೆ ಆಸ್ಟ್ರೇಲಿಯಾ ಮತ್ತು ಜಪಾನ್ ಅವರನ್ನ ಏಕಾಂಗಿ ಮಾಡಿರೋದು ನನಗೆ ಬಹಳ ಬೇಸರ ಅಂತ ಅನ್ನಿಸ್ತು. ಪುಟ್ಟ ದೇಶ, ಆದರೆ ತುಂಬ ಏನು ಕಮಿಟ್ಮೆಂಟ್ ಇರುವಂತಹ ದೇಶ ಅದು. ಜನರು ಎಷ್ಟು, ನೀವು ಯಾವುದೇ ಸ್ಪೇರ್ ಪಾರ್ಟ್ಸ್ ನೋಡಿ ಅದರಲ್ಲಿ ಎಲ್ಲವೂ ಮೇಕ್ ಇನ್ ತೈವಾನ್ ಇರುತ್ತೆ. ನೀವು ನಿಮ್ಮ ಈ ಮೊಬೈಲ್ನ ತೆಗೆದು ನೋಡಿ, ಸಂಚಾರಿ ದೂರವಾಣಿ, ಅದ್ರ ಒಳಗಡೆ ಎಲ್ಲ ತೈವಾನ್ ಪಾರ್ಟ್ಸ್ ತುಂಬ ಇರುತ್ತೆ. ತೈವಾನ್ನವರು ತುಂಬ ಈ ಥರದ ಎಲೆಕ್ಟ್ರಾನಿಕ್ ಇದರಲ್ಲಿ ಚಿಪ್ಸ್ ಮೇಕಿಂಗಲ್ಲಿ, ಚಿಪ್ ಅಂದರೆ ಆಲೂಗಡ್ಡೆ ಚಿಪ್ಸ್ ಅಲ್ಲ, ಮತ್ತೆ ನೀವು ಖುಷಿಯಾಗಿ ಮಳೆ ಹೆಂಗು ಬರ್ತಾ ಇದೆ ಚಿಪ್ಸ್ ಒಳ್ಳೆ ಕೆಲಸ ಅಂತ ಅಂದ್ಕೋಬೇಡಿ. ಚಿಪ್ಸ್ ಅಲ್ಲ ನಾನು ಹೇಳ್ತಿರೋದು, ಚಿಪ್ ಸಿಸ್ಟಮ್, CHIP ಚಿಪ್. ಯಾವುದು ಆ ಒಂದು ಚಿಪ್ಪುಗಳ ತಯಾರಿಕೆಯಲ್ಲಿ ಅವರು ನಂಬರ್ 1 ಇದ್ದಾರೆ ಅಂತ ಹೇಳಿದ್ರೆ, ಬಹಳ ನೀವು ನುರಿತ ಒಂದು ವರ್ಕ್ ಫೋರ್ಸ್ ಅವರದ್ದು. ಅಂತಹ ಒಂದು ದೇಶದ ಮೇಲೆ ಚೈನಾ ಕಣ್ಣು ಹಾಕ್ಕೊಂಡೇ ಇದೆ. ಹಾಂಗ್ಕಾಂಗ್ ಹೆಂಗೆ ಇವಾಗ ಏನು ಮಾತಾಡೋ ಹಂಗಿಲ್ವೋ ಅದಕ್ಕೆ ಸೇರ್ಕೊಂಡು ಬಿಡ್ತು, ಅದೇ ಥರ ಇವಾಗ
ತೈವಾನ್ ನನಗೆ ಸೇರಿದ್ದು, ನೀನು ಬರಬೇಕು, ನನ್ನ ಟಿಬೇಟನ್ ಆಯಿತು, ಈ ಥರ ಒಂದೊಂದು ಕಡೆಯಿಂದ ಬರ್ತಾ ಇದೆ ಚೈನಾ. ಸೊ ಈಗ ಅವರಿಗೆ ತೈವಾನ್ ಮೇಲೆ ಹೆಂಗ ಡೂ ಆರ್ ಡೈ ಬ್ಯಾಟಲ್ ಮಾಡ್ತಾರೆ ಅನ್ನೋ ಒಂದಿದೆ. ಪಾಪ ಅವರು ಸಮರಾಭ್ಯಾಸ ಒಬ್ಬರೇ ಏಕಾಂಗಿಯಾಗಿ ನಡೆಸ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಅಂತೂ ಭಾಳ ಜೋರಾಗಿ ಮಾಡ್ತಾ ಇದೆ. ಜಪಾನ್ ನಾನೇನು ಕಮ್ಮಿ ಅಂತ ಹೇಳ್ತಾ ಇದೆ. ಸೊ ಎಲ್ಲ ಒಂದು ಕಡೆಯಿಂದ ಯುದ್ಧೋನ್ಮಾದ ಎಲ್ಲ ಕಡೆಯೇ ತನ್ಮಧ್ಯೆ ಇಸ್ರೇಲು ಯಾಕಪ್ಪ ಅಂತ ಅನ್ಸುತ್ತೆ. ಆಮೇಲೆ ಅವ್ರಿಗೆ ನೋಡಿದ್ರೆ ಅದು ಅವರ ಅಸ್ತಿತ್ವದ ಪ್ರಶ್ನೆ ಅಂತ ಹೇಳ್ತಾರೆ ಯಾರು ರಾಜಕೀಯ ವಿಶ್ಲೇಷಕರು, ಅಂದರೆ ಮಧ್ಯಪ್ರಾಚ್ಯದ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಅದು ಇಸ್ರೇಲ್ಗೆ ಅದು ಅಸ್ತಿತ್ವದ ಪ್ರಶ್ನೆ, ಹಾಗಾಗಿ ಅವರು ನಡೆಸಲೇಬೇಕು. ಇಲ್ಲ ಅಂದರೆ ಸಿರಿಯಾದಲ್ಲಿರೋ ಬಂಡುಕೋರರು ಎಷ್ಟು ಅಂತ ಇವ್ರಿಗೆ ತೊಂದರೆ ಕೊಡೋದನ್ನು ಎಷ್ಟು ಅಂತ ಅವ್ರು ಸಹಿಸ್ಕೋತಾರೆ, ಹಾಗಾಗಿ ಅದನ್ನು ಬೇರು ಸಹಿತ ಕಿತ್ತಾಗಬೇಕು ಅಂತ ಹೇಳಿ ಅವರು ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರಮಣ ನಡೆಸ್ತಾ ಇದ್ದಾರೆ ಅಂತ. ಆದರೆ ಗಾಜಾ ಪಟ್ಟಿಯಲ್ಲಿನ ಒಂದು ಚಿತ್ರಣ ಮಾತ್ರ ಹೃದಯ ವಿದ್ರಾವಕ. ಆಹಾರಕ್ಕೋಸ್ಕರ ಅಷ್ಟು ಜನ ವಿಲ ಒದ್ದಾಡ್ತಿದ್ದಾರೆ. ಆಹಾರ ಅದು ಎಸ್ಪೆಷಲಿ ಅದೇ ಈ ಏಡ್ ಅಂತ ಏನು ಹೇಳ್ತೀವಲ್ಲ ನಾವು, ಹೊರಗಡೆಯಿಂದ ಬರುವಂಥದ್ದು ಬಹಳ ಕಷ್ಟ ಶುಭ. ಅಲ್ಲಿ ಜೀವನ ಮಾತ್ರ ತುಂಬ ಕಷ್ಟ, ಪ್ಯಾಥೆಟಿಕ್, ಅತ್ಯಂತ ದಾರುಣ ಮತ್ತು ಶೋಚನೀಯ ಸ್ಥಿತಿ. ಯಾವಾಗ ಎಲ್ಲ ಒಳ್ಳೇದಾಗುತ್ತೋ ಅಂತ, ಈದಾಯಿತು, ಮೊಹರಮ್ ಆಯಿತು, ಒಂದಾದ್ಮೇಲೆ ಒಂದು ಹಬ್ಬ ಬರ್ತಾ ಇದೆ. ಆದರೆ ಆ ಜನರಿಗೆ ಮಾತ್ರ ಯಾಕೆ ಯಾವುದೇ ಒಂದು ಪರಿಹಾರ ಸಿಗ್ತಿಲ್ಲ? ಅದರಲ್ಲಿ ಈ ಟೆರರಿಸ್ಟ್ ಗ್ರೂಪ್ಗಳ ಒಂದು ಏನು ಅವರು ಮಾಡ್ತಿರೋದಿದೆಯಲ್ಲ, ಅವರಿಂದಾಗಿ ಜನಸಾಮಾನ್ಯರು ನರಳುತ್ತಾ ಇದ್ದಾರೆ, ನಲುಗುತ್ತಾ ಇದ್ದಾರೆ. ಏನು ಎಳೆ ಹಸುಳೆಗಳಿಗೆ, ಕಂದಮ್ಮಗಳ ಒಂದು ಜೀವಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ನಿಜ. ಅದೇ ರೀತಿ ಎಲ್ಲ ಕಡೆ ಮಿಲಿಟರಿ ಎಕ್ಸರ್ಸೈಸ್ ನಡೆಯೋದ್ರಿಂದ ಮಹಾಯುದ್ಧನೇ ಆರಂಭ ಆಗತ್ತೇನೋ ಅನ್ನುವ ಇಲ್ಲ, ಒಂದು ಸಮರೋತ್ಸಾಹ ಮತ್ತು ಸಮರದ ಅಭ್ಯಾಸ ಎರಡು ಮುನ್ನೆಚ್ಚರಿಕೆ ಅದೊಂದು ಮಾಡ್ತಾ ಇದ್ದಾರೆ ಎಲ್ಲ ಕಡೆಲೂ. ಇನ್ನ ಒಂದು ಹೇಳ, ಇವರು ಎಲ್ಲ ದಾಸ್ತಾನು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅವ್ರಿಗೆ ಎರಡನೇ ಮಹಾಯುದ್ಧ ಆದ್ಮೇಲೆ ಅಂತ ಹೇಳ್ಕೊಳ್ಳುವಂತ ದೊಡ್ಡ ಪ್ರಮಾಣದ ಯುದ್ಧ ಆಗಿಲ್ವಲ್ಲ, ಹಾಗಾಗಿ ಇವಾಗ ಆ ದಾಸ್ತಾನೆಲ್ಲ ಖರ್ಚು ಮಾಡ್ಬೇಕಾಗಿದೆ. ನಾನು ರಷ್ಯಾಗೆ ಹೇಳೋದು ಅದೇನೆ, ಎಲ್ಲ ಹಳೆ ಪಳೆ ಕ್ಷಿಪಣಿ ಇದನ್ನೆಲ್ಲ ತಗೊಂಡು ಏನೋ ಬಂದೂಕುಗಳನ್ನ ಎಲ್ಲ ತಗೊಂಡು ಅವರು ಉಡಾಯಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬೇರೆ ಉಕ್ರೇನ್ಗೆ ಎಲ್ಲ ನ್ಯಾಟೋದು ಹೊಸ ಏನು ಏರೋಪ್ಲೇನ್ಗಳು, ಇದು ಫೈಟರ್ ಜೆಟ್ಸ್ ಇವನ್ನೆಲ್ಲ ಸಪ್ಲೈ ಮಾಡಿದ್ದಾರೆ, ಡ್ರೋನ್, ಕ್ಷಿಪಣಿ ಇವನ್ನೆಲ್ಲ ಸಪ್ಲೈ ಮಾಡಿದ್ದಾರೆ. ಹಾಗೆ ನೋಡೋರು ಏನೋ ರಷ್ಯಾ ಅಷ್ಟೊಂದಿದೆ ಅಂತ. ರಷ್ಯಾ ಹತ್ರ ದಾಸ್ತಾನಿದೆ ಇಲ್ಲ ಅಂತ ಇಲ್ವೇ ಇಲ್ಲ, ಸುಮ್ಮನೆ ಹೇಳೋದಷ್ಟೆ. ಮತ್ತು ಅವ್ರಿಗೆ ಏನೋ ಬೆನ್ನೆಲುಬಾಗಿ ಇವರು ನಿಂತಿದ್ದಾರೆ. ನಾರ್ತ್ ಕೊರಿಯಾನೂ ಇದೆ, ಚೈನಾ ಇದೆ, ಇರಾನ್ ಇದೆ. ಸೊ ಹಾಗಾಗಿ ಅದು ಒಂದು ಬ್ಲಾಕ್. ಆದರೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ನಮಗೆ ಮಾತ್ರ ಈ ವಿದ್ಯಮಾನ, ಈ ಬೆಳವಣಿಗೆ ಖಂಡಿತ ಒಳ್ಳೆಯದಲ್ಲ. ಅದರಲ್ಲೂ ನಮಗೆ ಭಾರತೀಯರಿಗೆ ನಾವು ಮೇಯ್ನ್ ಆಗಿ ಏನು ಅವಲಂಬಿತರಾಗಿರೋದೇ ನಾವು. ಒಂದು ಶಾಂತಿ ಪ್ರಿಯರು ಹೌದು, ನಮ್ಮ ದೈನಂದಿನ ಆಗುವ ನಡಿಬೇಕಲ್ಲ. ನಮಗೆ ಪೆಟ್ರೋಲು, ಡೀಸೆಲ್ಲು, ಸೀಮೆಎಣ್ಣೆ ಕಡಿಮೆ ಆಗಿದೆ, ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಬಳಕೆ. ಆದ್ರೂ ಈ ಜನರೇಟರ್ಗಳಿಗೆಲ್ಲ ಬೇಕಲ್ಲಪ್ಪ, ಏನು ಇಂಧನ ಬೇಕಲ್ಲ. ಸೊ ಇದೆಲ್ಲಾನು ನೋಡಿದ್ರೆ ಇನ್ನು ನಾವು ಬಹಳ ದೂರ ಇದೆ ನಾವು ಕ್ರಮಿಸಬೇಕಾಗಿರೋ ಹಾದಿ. ಯಾವುದಕ್ಕೆ ಅಂತ ಹೇಳಿದ್ರೆ ಅದೇ ಈ ಪರಿಸರ ಹಸಿರು ಇಂಧನವನ್ನು ನಾವು ತಯಾರಿಸಿ ಬಳಸುವುದಕ್ಕೆ. ಹಾಗಾಗಿ ಈಗ ನಾವು ಇನ್ನುವೇ ಡಿಪೆಂಡ್ ಆಗಲೇ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಒಂದು ಅವಲಂಬನೆ ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸೊ ಇದಿಷ್ಟು ಈ ವಾರದ ಮಾತಾಗಿತ್ತು. ಕತೆಗೆ ನನಗೂ ಬಹಳ ಇಷ್ಟವಾದ ವ್ಯಕ್ತಿಯ ಪರಿಚಯನೇ ಮಾಡ್ತಾ ಇದ್ದಾರೆ ಇವತ್ತು. ನಮ್ಮ ಸಂಯುಕ್ತ ಕರ್ನಾಟಕದ ಕೂಸು ಅಂತಲೇ ನಾನು ಹೇಳೋದು ಯಾವಾಗಲೂ. ಜಾಣರ ಗುರು ಸಂಚಿಕೆಯಲ್ಲಿ ಬೆಳ್ಳಿ ಮೋಡ ಅಂಕಣದಲ್ಲಿ ಶಾಂತಲ ಧರ್ಮರಾಜ್ ಅವರೇ ಬರೆದಿರುವಂತಹ ಲೇಖನ ಓದಿದ್ದೆ. ಬಹಳ ಅದ್ಭುತವಾದ ಲೇಖನ ಹಾಗೂ ಅವರ ಜೀವನವನ್ನು ಅವ್ರು ರೂಪಿಸ್ಕೊಂಡಿದ್ರ ಬಗ್ಗೆ ತುಂಬ ಇಷ್ಟ ಆಗಿತ್ತು ನನಗೆ. ರೋಶ್ನಿ GS ಅವರ ಬಗ್ಗೆ ಕತೆ. ರೋಶ್ನಿ GS ಸದ್ಯ ಕೇರಳದ ತಿರುವನಂತಪುರ ವಿಭಾಗದಲ್ಲಿ, ಅರಣ್ಯ ಇಲಾಖೆಯ ತಿರುವನಂತಪುರ ವಿಭಾಗದಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಮುಖ್ಯಸ್ಥರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ರ್ಯಾಪಿಡ್ ರೆಸ್ಕ್ಯೂ ಟೀಮ್ ಅಥವಾ ಫೋರ್ಸ್ ಏನು ಬೇಕಾದರೂ ಹೇಳ್ಬೋದು. ಏನಂದ್ರೆ ಕ್ಷಿಪ್ರ ಸಂರಕ್ಷಣಾ ತಂಡ ಅಥವಾ ಪಡೆ ಅದರದ್ದು ಅಂತ ಹೇಳಿ. ಇವರು
ಇವರ ಒಂದು ಕಥೆನೇ ಬಹಳ ಅಂದರೆ ಜೀವನಗಾಥೆ ಬಹಳ ಸ್ವಾರಸ್ಯವಾಗಿದೆ. ಇವರು ಏನದು ದೂರದರ್ಶನದಲ್ಲಿ ವಾರ್ತಾವಾಚಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ ಒಂದು ದಿನದ ವನ್ಯಜೀವಿ ಸಂರಕ್ಷಣಾ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸೋದಕ್ಕೆ. ಅದು ಅವರ ಜೀವನಕ್ಕೆ ಕೊಟ್ಟಂತ ದೊಡ್ಡ ತಿರುವು, ಮಹತ್ವದ ತಿರುವು. ಅವರು ಅದಕ್ಕೆ ಸೇರಿದಾಗ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಪ್ರಮುಖವಾದ ಸಂಗತಿ ನಾವು ವನ್ಯಜೀವಿಯನ್ನು ಸಂರಕ್ಷಿಸೋದು. ಅದರಲ್ಲೂ ಹಾವುಗಳನ್ನು ಅಂತ ಹೇಳಿದ್ರೆ ಇವು ಪರಿಸರ ಹಾವುಗಳಿಲ್ಲ ಅಂತ ಹೇಳಿದ್ರೆ ನೀವೇ ಹೇಳಿ, ನಿಮ್ಮ ಹೊಲದಲ್ಲಿ ಬರೋ ಫಸಲು ಇಳುವರಿ ಉತ್ತಮ ಪ್ರಮಾಣದಲ್ಲಿ ತಗೊಳಕ್ ಸಾಧ್ಯ ಇಲ್ಲ. ಹೆಗ್ಗಣಗಳು, ಇಲಿಗಳು ತಿಂದು ಹಾಳು ಮಾಡಿಬಿಡುತ್ತವೆ. ಹಾವುಗಳಿದ್ರಷ್ಟು ಹಾವು ರೈತ ಮಿತ್ರ ಆಕ್ಚುಲಿ. ಸೊ ಇವರು ಉರಗ ಸಂರಕ್ಷಣೆಯಲ್ಲಿ ಟ್ರೈನಿಂಗ್ ತಗೋತಾರೆ. ಇವರು ಆದ ನಂತರ ಹೋಗಿ ಅರಣ್ಯ ಇಲಾಖೆಯಲ್ಲಿ ಅವ್ರಿಗೆ ಕೆಲಸನೂ ಸಿಗುತ್ತೆ ಈ ಒಂದು ಸರ್ಟಿಫಿಕೇಟ್ ಇದ್ದಿದ್ರಿಂದ. ಎಲ್ಲರೂ ಅಲ್ಲ, ಕೆಲವರು ಅವರನ್ನು ಬಹಳ ಒಂಥರ ಲೇವಡಿ ಮಾಡ್ತಾರೆ. ಹೆಣ್ಮಕ್ಳು ಹಾವು ಹಿಡಿಯೋಕ್ಕಾಗತ್ತಾ, ಹೆಣ್ಮಕ್ಳಿಂದ ಅವೆಲ್ಲ ಸಾಧ್ಯನಾ ಅಂಥೇಳಿ. ಹಾಗೆ ರೇಗಿಸ್ಕೊಂಡಂತಹ, ಹಾಗೆ ಲೇವಡಿ ಮಾಡಿಸ್ಕೊಂಡಂತಹ ಮಹಿಳಾ ಅಧಿಕಾರಿ ಇವತ್ತು 800 ಉರಗಗಳನ್ನು ಸಂರಕ್ಷಿಸಿದ್ದಾರೆ. ಅವರ ಕೈಯಿಂದ 800 ನಾಗರಾಜಗಳು ಸಂರಕ್ಷಣೆಗೊಳಗಾಗಿ ಸುರಕ್ಷಿತವಾಗಿದ್ದಾವೆ ಅಂತ ಹೇಳ್ಬಿಟ್ಟು ಇದು ಒಂದು ಒಳ್ಳೆಯ ಒಂದು ಸುದ್ದಿ. ನಿಮ್ಮ ಮಾತಿನಲ್ಲಿ ಹೇಳೋದಾದ್ರೆ ಬೇಡ ಬಿಡಿ. ಸೊ ಹಾಗಾಗತ್ತೆ. ಅವರು ಈ ಥರ ಮಾಡಿರೋದೇನು ದೊಡ್ಡ ವಿಷಯ ಅಂತ ಹೇಳೋದಿಲ್ಲ ನಾನು, ಆದರೆ ಅವರ ಧೈರ್ಯ, ಆ ಒಂದು ಸ್ಥೈರ್ಯ ಅದು ಬಹಳ ಆಶ್ಚರ್ಯ. ಮತ್ತೆ ನೋಡಿ, ಅವರ ಸಲಕರಣೆ ಯಾವುದೇ ಗನ್ನಲ್ಲ, ಯಾವುದೇ ಲಾಂಗು ಮಚ್ಚು ಯಾವುದೂ ಅಲ್ಲ. ಅವ್ರದ್ದು ಏನು ಸಲಕರಣೆ ಅಂದರೆ ಒಂದು ಸ್ನೇಕ್ ಸ್ಟಿಕ್ ಅಂತ ಹೇಳ್ತೀವಿ, ಒಂದು ಕಡ್ಡಿ, ಒಂದು ಉದ್ದದ ಕಡ್ಡಿ, ಅದಕ್ಕೊಂದು ಬಾಲದಂಗಿರುವಂಥ ಒಂದು ಬ್ಯಾಗು, ಇವೆರಡು. ಅವರು ಆ ಹಾವನ್ನ, ನಾಗರಾಜನ್ನ ಹೀಗೆ ಅದನ್ನ ನೋಡ್ಕೊಂಡು ಏನು ಸಮೂಹಗೊಳಿಸುತ್ತಾರೋ ಅದು ಏನು ಕತೆನೋ ಗೊತ್ತಿಲ್ಲ. ನಾನು ಆ ವಿಡಿಯೋ ನೋಡಿದೆ ಹೇಗೆ ಅಂತ. ಅವರು ಈ ಅರಣ್ಯ ಇಲಾಖೆಗೆ ಸೇರಿದ್ಮೇಲೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ. ಮೊದಲ ಒಂದು ಸರ್ಪವನ್ನು ಅವರು ಸಂರಕ್ಷಿಸಿದ್ದು ಕೇವಲ ಅದಕ್ಕೆ 3 ನಿಮಿಷ ತಗೊಂಡಿರ್ತಾರೆ ಅಷ್ಟೇ, ಅದಕ್ಕಿಂತ ಹೆಚ್ಚೇನು ಟೈಮ್ ತಗೊಳ್ಳಲ್ಲ. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಆಮೇಲೆ ಅವರಿಗೆ ಎಲ್ಲ ಕಡೆಯಿಂದ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾದರೂ ಅವರ ಕೆಲವು ಸಹೋದ್ಯೋಗಿಗಳು ಮೂಗೆಳಿತಾರೆ, ಆಹಾ ಹೋ ಅಂತೆಲ್ಲ ಹೇಳ್ಕೊಂಡು. ಆದರೆ ಅವರು ಯಾವುದಕ್ಕೂ ಅವ್ರು ಹೇಳ್ತಾರೆ, ನನಗೆ ನಾಗಗಳ ಸಹವಾಸ ನನಗೆ ಒಂದು ಸ್ವಲ್ಪನೂ ಬೇಸರ ತರಿಸೋಲ್ಲ. ನೀವು ಮಧ್ಯರಾತ್ರಿ 2 ಗಂಟೆಗೆ ಬೇಕಾದ್ರೂ ಒಂದು ದಿನಕ್ಕೆ 24 ಕರೆಗಳನ್ನು ಅಟೆಂಡ್ ಮಾಡ್ತಾರೆ. ಅವರು 24 ಕರೆಗಳನ್ನು ಅಟೆಂಡ್ ಮಾಡ್ತಾರೆ. ಮಧ್ಯರಾತ್ರಿ 2 ಗಂಟೆಲಿ ನೋಡಿ ನೀವು, ಅವರ ದ್ವಿಚಕ್ರ ವಾಹನದಲ್ಲಿ ತಮ್ಮ ಸೀಟಿನ ಕೆಳಗೆ ನಾಗರಾಜನ ಹಾಯಾಗಿ ಮಲ್ಕೊಂಡಿರ್ತಾರೆ. ಇವರು ಗಾಡಿ ಚಲಾಯಿಸ್ಕೊಂಡು ಬರ್ತಾ ಇರ್ತಾರೆ. ಕೇರಳದ ಆ ನಿರ್ಜನ ದಟ್ಟ ಅರಣ್ಯದ ಹಾವಿನಂತೆ ಇರುವಂತಹ ರಸ್ತೆಗಳಲ್ಲಿ ಇವರ 2 ವೀಲರ್ ಸಾಗ್ತಾ ಬರ್ತಾ ಇರುತ್ತೆ. ದಿಟ್ಟ ಮಹಿಳೆ, ನಿಜವಾಗಿ ಬಹಳ ಖುಷಿ ಅನಿಸುತ್ತೆ. ಪರಿಸರ ರಕ್ಷಣೆಗೋಸ್ಕರ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರೋದು. ಅದಕ್ಕೆ ಅವರ ಕುಟುಂಬ ಬಹಳ ದೊಡ್ಡದಾಗಿ ಬೆಂಬಲವನ್ನ ನೀಡಿದ್ದಾರೆ. ಇಲ್ಲ ಅಂದ್ರೆ ಅಷ್ಟು ಒಳ್ಳೆಯ ಒಂದು ಇದು ಕೆಲಸ ಆಗ್ಬೇಕು ಅಂದ್ರೆ ಅವರಿಗೆ ಮನೆಯಲ್ಲೂ ಅಷ್ಟೇ ಒಂದು ಸ್ಥೈರ್ಯ, ಸಪೋರ್ಟ್ ಕೊಡುವಂತಹ ಒಂದು ವಾತಾವರಣ ಇರಬೇಕು. ಇದ್ರಷ್ಟೇನೆ ಅವ್ರು ಹೇಳ್ತಾರೆ, ಎಲ್ಲ ಹೆಣ್ಮಕ್ಳು ಬನ್ನಿ, ನಿಮಗೆ ಇಷ್ಟವಾಗಿರುವಂತಹ ಒಂದು ಕೆಲಸವನ್ನ ಮಾಡಿ, ನೀವು ಸೇತುವೆ ಮೇಲಾದ್ರೂ ನಡೀರಿ, ನೀರಿನಲ್ಲಾದ್ರೂ ತೇಲಿ ಅಂದರೆ ಈಜಿ, ಇಲ್ಲ ವಿಮಾನದಲ್ಲಾದರೂ ಹಾರಾಡಿ, ಆಗಸದಲ್ಲಾದರೂ ಹಾರಾಡಿ. ಆದರೆ ಅದು ನಿಮ್ಮ ಇಷ್ಟಕ್ಕನುಗುಣವಾಗಿರಬೇಕು. ಬೇರೆಯವರು ನಿಮ್ಮ ಭವಿಷ್ಯದ ಹಾದಿಯನ್ನು ನಿರ್ಧರಿಸೋದಲ್ಲ. ನಾನು ಇದನ್ನು ಮಾಡಬಲ್ಲೆ, ನಾನು ಇದನ್ನು ಮಾಡಬೇಕು ಅನ್ನೋದು ನನಗನ್ಸಿರಬೇಕು. ಆಗ ಅನಿಸುವಂತಹ ಕೆಲಸವನ್ನು ನಾನು ಮಾಡಬೇಕು. ಆಗ ಆತ್ಮತೃಪ್ತಿ ಅಂತಿರುತ್ತಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನೀವು ಎಷ್ಟೇ ನನಗೆ ಅದಕ್ಕೇ ಮಧ್ಯರಾತ್ರಿ 2 ಗಂಟೆಲಿ ನಾನು ವಿಷಪೂರಿತ ಮಂಡಲ ಹಾವನ್ನು ಬೇಕಾದರೂ ಹಿಡಿದು ನನ್ನ ಒಂದು ಸೀಟಲ್ಲಿ ಇಟ್ಕೊಂಡು ಬರ್ತೀನಿ. ನನಗೇನು ಭಯ ಇಲ್ಲ. ನನಗೆ ಈ ಕೂರಂಬಿನಂತೆ ಈ ಮಾತಿನ ಅಲುಗುಗಳಿರುತ್ತಲ್ಲ, ಅದು ಮಾತ್ರ ಅಸಹನೀಯ. ಆದರೆ ಏನು ಮಾಡೋಕ್ಕಾಗಲ್ಲ. ನಾನು ಅದನ್ನು ಲೆಕ್ಕಕ್ಕಿಟ್ಕೊಂಡಿಲ್ಲ. ನಾನು ನನ್ನ ಕೆಲಸ ಅಷ್ಟಕ್ಕೆ ನಾನು ನನ್ನನ್ನು ಸೀಮಿತಗೊಳಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು ಬಹಳ
ಏನು ನಿರುಮ್ಮಳಲಾಗಿದ್ದೇನೆ ಅಂತ ಹೇಳ್ಬಿಟ್ಟು ಜನರ ಸಹವಾಸಕ್ಕಿಂತ ನಂಗೆ ಸರ್ಪ ಸಹವಾಸ ಹಿತ ಅನ್ಸುತ್ತೆ ಅಂತೆ ಅಂತ ಹೇಳಿದಾರೆ ಅವ್ರು. ಅದನ್ನೇ ಹೇಳಿರೋದು ಅವರು. ಬಟ್ ಅವರ ಒಂದು ಈ ಕಥೆ ನಿಜವಾಗ್ಲೂ ಪ್ರೇರಕದಾಯಿ, ಅದು ಪ್ರೇರಣಾದಾಯಿ ಕತೆ ಅವರದ್ದು. ಇವಾಗ ರಾಜ್ಯದಲ್ಲೂ ಕೂಡ ಸಾಕಷ್ಟು ಹೆಣ್ಮಕ್ಳು ಅಂದ್ರೆ ಹಾವನ್ನ ಹಿಡಿಯೋ ವೃತ್ತಿ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಝೂನಲ್ಲೆಲ್ಲ ಟ್ರೈನಿಂಗ್ಗೆ ಕೊಡ್ತಾರೆ, ಮತ್ತೆ ಏನು ಪರಿಸರ ಕಾರ್ಯಾಗಾರಗಳನ್ನ ಮಾಡ್ತಾರೆ. ಸೆಕೆಂಡ್ PU ಮಟ್ಟದ ಇದ್ರಲ್ಲಿ ಎಲ್ಲ ಹೆಣ್ಮಕ್ಳು ಎಲ್ರಿಗೂ ಸೇರಿದಂಗೆ ಮಾಡ್ತಾರೆ. ಅಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ, ಅಲ್ಲಿ ಎಲ್ಲಾರ್ಗೂ ಕೊಡ್ತಾರೆ. ಅದು ಅವರ ಆಸಕ್ತಿ. ಹೌದು, ಅವರ ಆಸಕ್ತಿ. ಅಂದ್ರೆ ನಾವಿಲ್ಲಿ ಹೇಳಿದ್ದು ಹಾವು ಹಿಡಿಯೋದು ಒಂದು ಸಾಧನೆ ಅಥವಾ ಅವ್ರದ್ದೇನು ಸ್ಪೆಷಾಲಿಟಿ ಅನ್ನೋದಲ್ಲ, ಅವ್ರು ನಡೆದು ಬಂದ ಹಾದಿ ಇದೆಯಲ್ಲ ಅದನ್ನ ನಾವು ವಿಶೇಷ ಅಂತ ಹೇಳಿ ಈ ವಾರದ ಕತೆಗೆ ತಗೊಂಡಿದ್ದೆ. ಯಾಕೆಂದ್ರೆ ಹಾವು ಕಂಡ ತಕ್ಷಣ ತುಂಬಾ ಜನ ಇಲ್ಲ ಕೋಲ್ ತಗೊಂಡು ಹೊಡೆದಾಕ್ಬಿಡ್ತಾರೆ. ಯಾವ್ದು ನೋಡಿ ಅಸ್ಸಾಮಲ್ಲಿ ನಿನ್ನೆ ಅನ್ಸುತ್ತೆ ನಾನು ಓದಿದೆ ಒಂದ್ ಸುದ್ದಿನ. ಅದ್ರಲ್ಲಿ ಏನಾಗುತ್ತೆ, ಒಬ್ರು ಮನೋಜ್ ಅನ್ನೋರು ಅವ್ರ ಮನೆಯಲ್ಲಿ ಏನೋ ಪೂಜೆ ಇಟ್ಕೊಂಡಿರ್ತಾರೆ. ಆ ಪೂಜೆ ಸಂದರ್ಭದಲ್ಲಿ ಹಾವು ಇವ್ರು ಒಳಗಡೆ ಹೋದಾಗ ಹಾವು ಮಂಡಲ ಹಾವು ಕಾಣಿಸ್ತು ಅಂತ ಹೇಳ್ಬಿಟ್ಟು ಅದನ್ನ ಹೊಡೆದಾಕ್ಬಿಡ್ತಾರ ಅವರು ಭಯ ಪಟ್ಕೊಂಡು ಹೊಡೆದಾಕ್ಬಿಟ್ರು. ಅದು ಸತ್ತೋಯ್ತು. ಆದ್ರೆ ಹೆಂಡತಿ ಬಂದು ಆ ಹೆಣ್ಣು ಮಂಡಲ ಹಾವು ಬಂದು ವಾಪಸ್ ಮನೋಜ್ಗೆ ಕಚ್ಚಿದೆ ಅಂತ ಹೇಳ್ಬಿಟ್ಟು ಸುದ್ದಿ ಓದ್ದೆ ನಾನು. ಅವ್ರು ತೀರ್ಕೊಂಡ್ಬಿಟ್ರು. ಇಬ್ರು, ಮನೋಜ್ ಭಾವಮೈದ್ನ ಮತ್ತು ಇವರು ಇಬ್ರು ತೀರ್ಕೊಂಡಿದ್ದು ಜಸ್ಟ್ 2 ದಿನಗಳ ಹಿಂದೆ ಅಷ್ಟೇ ಆಗಿದೆ ಇದು. ಹಾಗಂತ ಹೇಳ್ತಾರೆ. ಅದು ನಿಜವಾಗೇ ತಿಳುವಳಿಕೆ ಇಟ್ಕೊಂಡು ಬಂತು ಏನೋ, ಅದು ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಅವಕ್ಕೂ ಅಷ್ಟೇ ಭಯ ಇರುತ್ತೆ. ಹೋಗೋ ವೈಬ್ರೇಷನ್ ಏನಾಗುತ್ತೆ ಅದೇ ಅವಕ್ಕೆ ಗೊತ್ತಾಗೋಂಥದ್ದು. ಇಲ್ಲೇನೋ ಇದೆ ಡೇಂಜರ್ ಈ ತರಂಥದ್ದು. ಆ ಭಯದಲ್ಲೂ ಅವ್ರು ರಿಯಾಕ್ಟ್ ಮಾಡಿರ್ಬೋದು, ಏನೋ ಗೊತ್ತಿಲ್ಲ. ಆದ್ರೆ ಈ ತರದ ಒಂದು ಘಟನೆ ಆಗಿದೆ, ಅದನ್ನ ಹೀಗೆ ಅರ್ಥೈಸಲಾಗಿದೆ. ನಾಗಿಣಿ ಎಲ್ಲಾದ ಮಂಡಲ ಹಾವು ಬಂದು ತನ್ನ ಗಂಡನ ಸಾವಿಗೆ ಸೇಡ್ ತೀರಿಸ್ಕೊಳ್ತು ಅಂತ ಹೇಳ್ಕೊಂಡಲ್ಲ, ಸೀರಿಯಲ್ ಮಾಡಿಕೊಳ್ಳೋ ಸ್ಟೋರಿ ಹೊಸದಾಗಿ ಅಲ್ವಾ, ಹೀಗೂ ಉಂಟು ಅಂತ ಹೇಳ್ಬಿಟ್ಟು ಮಾಡೋದು. ಸೊ ಇದಿಷ್ಟು ನಮ್ಮ ಈ ವಾರದ ಮಾತು ಮತ್ತೆ ಕಥೆಯಾಗಿತ್ತು. ನಿಮ್ಗೆ ಏನು ಅನಿಸ್ತು ಈ ವಾರದ ಮಾತುಕತೆ ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಂದಿನ ವಾರ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಮಸ್ತೆ. ನಮಸ್ಕಾರ.